ನನ್ನ ಜೀವನ ಸುಲಭವಾಗಿರಲಿಲ್ಲ. ಮನೆ ಪರಿಸ್ಥಿತಿ ಬಲವಾಗಿರಲಿಲ್ಲ. ಸ್ನೇಹಿತರು ಕೂಡ ನನ್ನನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ. ಒಂದು ದಿನ ನಾನು ನನ್ನ ಜೀವನದ ಬಗ್ಗೆ ಯೋಚಿಸ್ತಾ ಕುಳಿತಿದ್ದೆ. ನನ್ನ ಬದುಕು ಇಷ್ಟೇನಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸನ್ನು ಕಾಡ್ತಾ ಇತ್ತು. ಆ ಸಮಯದಲ್ಲೇ ನನಗೆ ಒಂದು ಮಾತು ನೆನಪಾಯಿತು. ಇಟ್ಟ ಗುರಿ. ಮತ್ತೊಬ್ಬರೇನು ಹೇಳ್ತಾರೆ ಅನ್ನೋದನ್ನು ಇಣುಕಿ ಸಹ ನೋಡಬಾರದು. ಆ ದಿನದಿಂದ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಂಡೆ. ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಶುರು ಮಾಡಿದೆ. ಕೆಲಸಕ್ಕೂ ಹೋಗ್ತಾ ಇದ್ದೆ. ರಾತ್ರಿ ನನ್ನ ಕನಸಿಗಾಗಿ ಶ್ರಮಿಸ್ತಿದ್ದೆ. ಜನರು ಮೊದಲಿಗೆ ನಕ್ಕರು. ಇವನಿಂದ ಏನಾಗುತ್ತೆ ಅಂತ ಹೇಳಿದರು. ಆದರೆ ನಾನು ಅವರ ಮಾತು ಕೇಳಲಿಲ್ಲ. ನನ್ನ ಕಣ್ಮುಂದೆ ಒಂದೇ ಗುರಿ, ನನ್ನ ಜೀವನವನ್ನು ಬದಲಿಸೋದು. ದಿನಗಳು ಕಳೆಯುತ್ತವೆ, ತಿಂಗಳುಗಳು ಹೋಗುತ್ತವೆ. ಒಂದು ದಿನ ನನ್ನ ಪರಿಶ್ರಮ ಫಲ ಕೊಟ್ಟಿತು. ನಾನು ಎಲ್ಲರೂ ಗೌರವಿಸುವ ವ್ಯಕ್ತಿಯಾಗುತ್ತೇನೆ. ಆ ಸಮಯದಲ್ಲಿ ನನ್ನ ಹಾಸ್ಯ ಮಾಡಿದ ಜನರೇ ಈಗ ನನ್ನನ್ನು ನೋಡಿ ಪ್ರೇರಣೆ ಪಡೆಯುತ್ತಾರೆ. ಅವರನ್ನು ನೋಡಿ ನಾನು ನಿಧಾನವಾಗಿ ನಗುತ್ತೇನೆ. ನಾನು ಯಾರನ್ನೂ ಕೇಳಲಿಲ್ಲ, ನನ್ನ ಗುರಿಯನ್ನು ಮಾತ್ರ ಕೇಳಿದೆ. ಮತ್ತೊಬ್ಬರ ಮಾತು ಕೇಳಬೇಡಿ, ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ. ಇಂತಹ ಇನ್ನಷ್ಟು ಹೊಸ ಕಥೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.